ಮೋಸ್ಟ್ಲಿ ಇವತ್ತು ವಾಲ್ಮೀಕಿ ನಿಗಮದ ಈ ಕೋಟಿ ಅವ್ಯವಹಾರ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿಗೆ ಕಾರಣ ಆಗಿದೆ. ಕಾರಣ ಇವತ್ತು ಇಡಿ ಅಧಿಕಾರಿಗಳ ಎಂಟ್ರಿ ಆಗಿರೋದ್ರಿಂದ ಈಗ ತಾನೇ ಗಮನಿಸ್ತಾ ಇದ್ವಿ ಬಿ ನಾಗೇಂದ್ರ ಅವರ ನಿವಾಸದ ಮೇಲೆ ದಾಳಿ ಅಂತ. ಈಗ ಶಾಸಕರ ಭವನದ ಮೇಲೂ ಕೂಡ ಇಡಿ ಅಧಿಕಾರಿಗಳ ದಾಳಿ. ಶಾಸಕ ದದ್ದಲ್ ಮತ್ತು ನಾಗೇಂದ್ರ ಅವರ ಕೊಠಡಿಯ ಮೇಲೆ ದಾಳಿ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರಿನ ಶಾಸಕರ ಭವನದ ಮೇಲೂ ಕೂಡ ಇಡಿ ಅಧಿಕಾರಿಗಳ ದಾಳಿ. ಇಬ್ಬರು ಶಾಸಕರಿಗೆ ಕೂಡ ಕೊಠಡಿ ಕೊಟ್ಟಿರ್ತಾರೆ. ಆ ಕೊಠಡಿಯ ಮೇಲೂ ಕೂಡ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಚಾರ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವ ಒಂದು ಹೇಳಿಕೆ ಬೆನ್ನಿಗೆ ಇವತ್ತು ಇಡಿ ಅಧಿಕಾರಿಗಳ ಎಂಟ್ರಿ. ಇದು ಶಾಸಕರ ಭವನ ನಿಮಗೆ ವಿಧಾನಸೌಧ ಪಕ್ಕದಲ್ಲೇ ಇದೆ. ಅದೇನು ಬಕ್ವಾಸ್ ಭವನಗಳು ಅದರಲ್ಲಿ ಯಾರು ಅವರು ಇರೋದೇ ಇಲ್ಲ. ದದ್ದಲ್ ಅವರ ಕೊಠಡಿ ಅದೊಂಥರ ವಾಸನೆ ಬರ್ತಾ ಇರುತ್ತೆ. ಅದು ನಾನು ನೋಡಿ ಇಲ್ಲ. ಇಲ್ಲಿ ಏನಾಗುತ್ತೆ, ಈ ಶಾಸಕರ ಭವನಗಳಿದೆಯಲ್ಲ, ಈಗ ಇದು ಹೆಂಗೆ ಯೂಸ್ ಆಗುತ್ತೆ ಗೊತ್ತಾ ಶ್ರುತಿ ಅವರೇ? ಈಗ ಬಾಗಲಕೋಟೆಯಿಂದ ಯಾರಾದರೂ ಬಂದರೆ ಬಿಟ್ಕೊಳ್ಳಿ, ಬಾಗಲಕೋಟೆ MLA ಅವರು ಬೇಕಿದ್ರೆ ಆ ರೂಮನ್ನು ಬಿಟ್ಕೊಡ್ತಾರೆ. ಅವರು ಮಲ್ಕೊಡ್ರಪ್ಪ ನೀವು ಅಂತ. ಹಂಗೆ ಶಾಸಕರ ಭವನದಲ್ಲಿ ಬಂದು ನೆಲೆ ಇವರು ತುಂಬ ಜನ ಇದ್ದಾರೆ. ಆಯಾ ಊರಿನ ಶಾಸಕರ ಬಳಿ ಅವರು ಅಲ್ಲಿ ಲೋಕಲ್ ಏಡ್ಸ್ ಫೇಮಸ್ ಇರ್ತಾರೆ, ಬನ್ರಪ್ಪ ಅಂತೇಳಿ. ಈಗ ಇಲ್ಲಿ ನಾನು ತುಂಬ ಜನ ನೋಡಿದ್ದೀನಿ ಕೆಲಸ ಮಾಡುವಂಥವ್ರು. ಬಾಗಲಕೋಟೆ MLA ಇದ್ರೆ ಬಾಗಲಕೋಟೆ, ಈಗ ರಾಯಚೂರು ಗ್ರಾಮೀಣದಿಂದ ಒಬ್ಬ ಬಂದಿರ್ತಾನೆ ಹುಡುಗ, ಯಾವುದೊಂದು ಕೆಲಸ ಮಾಡ್ತಾನೆ, ಸಣ್ಣ ಪುಟ್ಟ ಕೆಲಸ, ಮನೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರೋದಿಲ್ಲ, ನೀವು ಯೂಸ್ ಮಾಡ್ಕೊಳ್ರಪ್ಪ ಅಂತ ಹೇಳ್ತಾರೆ ರೂಮನ್ನು. ಅವ್ರು ಬರೋದೇ ಇಲ್ಲ. ಪರಮೇಶ್ವರ್ ಮಾತಾಡ್ತಿದ್ದಾರೆ. ಅಲ್ಲ, ರಾಜ್ಯ ಸರ್ಕಾರಕ್ಕೆ ಇಡಿ ಅವರೇನು ತಿಳಿಸೋದಿಲ್ಲ. ಇಡಿ ಅವರಾಗಲಿ CBIನವರಾಗಲಿ ರಾಜ್ಯ ಸರ್ಕಾರಕ್ಕೆ ಏನು ತಿಳಿಸೋದಿಲ್ಲ. ಅವರು ಇಂಡಿಪೆಂಡೆಂಟಾಗಿ ಅವರು ಆಪ್ರೇಟ್ ಮಾಡ್ತಾರೆ. ಅದರಿಂದ ಅವ್ರಿಗೇನು ಮಾಹಿತಿ ಇದೆಯೋ ಗೊತ್ತಿಲ್ಲ ನಮಗೆ. ಅವರು ಕೆಲಸ ಮಾಡ್ತಾರೆ. ಸರ್ಕಾರಕ್ಕೆ ಮುಜುಗರ ಅಲ್ವಾ ಸರ್? ಮುಜುಗರದ ಪ್ರಶ್ನೆ ಬರೋದಿಲ್ಲ. ಅವರು ಇಡಿ ಅವರು ಇಂಡಿಪೆಂಡೆಂಟಾಗಿ ಯಾರ ಮನೆ ಮೇಲೆ ಅಥವಾ ಕಚೇರಿ ಮೇಲೆ ಅವರು ದಾಳಿ ಮಾಡ್ಬೋದು, ಅವರಿಗೆ ಅಧಿಕಾರ ಇದೆ. ಆದರೆ ಯಾವ ಮಾಹಿತಿ ಮೇಲೆ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ವಲ್ಲ, ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೂ ಬರೋದಿಲ್ಲ. ಅಥವಾ ಬೇರೆಯವರ ಪ್ರಕರಣದಲ್ಲಿ ಇವ್ರ ಪಾತ್ರ ಇಲ್ಲ ಅಂತ ಇದ್ರೆ ಇವಾಗ ದಾಳಿ ಆಗಿರೋದ್ರಿಂದ ಅವ್ರ ಪಾತ್ರನೇ ಇರ್ಬೋದಾ ಅಂತ ಗೊತ್ತಿಲ್ಲಲ್ಲ. ಅದನ್ನು ಪ್ರಿಯೆಂಪ್ಟ್ ಮಾಡೋಕ್ಕಾಗೋದಿಲ್ಲ, ನಾವು ಅದನ್ನು ಹೇಳಕ್ಕೆ ಬರೋದಿಲ್ಲ. ನಮಗೆ ನೋಡಿ, ತನಿಖೆಗೆ ಕೊಟ್ಟಿದ್ದೇವೆ SITಗೆ. ಆ ಭಾಗದಲ್ಲಿ CBIನವರು ಬ್ಯಾಂಕಿನ ಫ್ರಾಡ್ ಆಗಿದೆ, ಬ್ಯಾಂಕಿನ ಆ್ಯಕ್ಟಿವಿಟೀಸ್ ಬಗ್ಗೆ ಅವರು ತನಿಖೆ ಮಾಡ್ತಾರೆ. ಇಲ್ಲಿ SITನವರು ತನಿಖೆ ಮಾಡ್ತಾರೆ. ಈ ಮಧ್ಯೆ ಸಾರ್ವಜನಿಕ ಇದಕ್ಕೆ ಯಾವ್ಯಾವ್ದು ವಿಷಯಗಳು ಬರುತ್ತೆ ಅದೆಲ್ಲನೂ ಕೂಡ ನಾವು ಮಾಹಿತಿಗಳನ್ನ ಇಲ್ಲದೇನೆ ಏನು ಕೂಡ ರಿಯಾಕ್ಟ್ ಮಾಡೋಕ್ಕೆ ಬರಲ್ಲ. ಅದೆಲ್ಲ ಅವ್ರು ಗಮನಿಸ್ತಾರೆ. SITನವ್ರು ಗಮನಿಸ್ತಾರೆ, CBIನವ್ರು ಗಮನಿಸ್ತಾರೆ. ಅದನ್ನು ಮಾಹಿತಿಗಳು ತೊಗೊಂಡು ಅದನ್ನು ವೆರಿಫೈ ಮಾಡ್ಕೊಳ್ತಾರೆ. ಅದು ತನಿಖೆ ನಡೆಯುವಾಗ ನಾವು ಯಾವ ಹೇಳಿಕೆಗಳನ್ನು ಕೂಡ ಕೊಡೋದೂ ಇಲ್ಲ. ಯಾಕೆಂದರೆ ಅವರು ತನಿಖೆ ಮಾಡಬೇಕಲ್ವಾ. ಹುಬ್ಬಳ್ಳಿ ನೇಹಾ ಹಿರೇಮಠ್ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದರಲ್ಲಿ CID ಅವರು. ಅದರಲ್ಲಿ ಅವ್ರ ತಂದೆ ನಿರಂಜನ್ ಹಿರೇಮಠ್ ಅವರು ಬಸವರಾಜ್ ಇದೀಗ ಶಾಸಕರ ಭವನದ ಮುಂಭಾಗದಿಂದ ಲೈವಲ್ಲಿದ್ದಾರೆ. ಎಸ್ ಬಸವರಾಜ್, ಅಲ್ಲೂ ಕೂಡ ಎಷ್ಟು ಅಧಿಕಾರಿಗಳು ಬಂದರು? ಗಾಡಿ ಇತ್ತಾ? ಹೇಗೆ ಓಪನಿಂಗ್ ಮಾಡಿದರು ಅಥವಾ ಯಾರಾದ್ರು ಇದ್ರಾ? ಸಾಧಾರಣವಾಗಿ ಶಾಸಕರ ಭವನದಲ್ಲಿ ಯಾರು ಹುಡುಗರು ಇರ್ತಾರೆ ಆ ಊರಿಂದ ಬಂದಿರುವಂಥವ್ರು, ಹೆಂಗೆ? ಜಯಪ್ರಕಾಶ್, ಶಾಸಕರ ಭವನದಲ್ಲಿ ಈಗ ನಮಗೆ ಬರತಕ್ಕಂಥ ಮಾಹಿತಿ ಅನ್ವಯ ಶಾಸಕ ದದ್ದಲ್ ಅವರ ರೂಮಲ್ಲೇ ದಾಳಿ ಆಗಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ವಿಡಿಯೋ ಬರ್ತಾ ಇದೆ. ಈ ಒಂದು ದದ್ದಲ್ ಅವರು ಈ ಒಂದು ರೂಮಲ್ಲಿ ಯಾವಾಗಲೂ ಸಿಗ್ತಾ ಇದ್ರು. ಮಾಧ್ಯಮಗಳ ಜೊತೆ ಮಾತನಾಡಬೇಕು ಅಂದರೆ ಇದೇ ರೂಮಲ್ಲಿ ಸಿಗ್ತಾ ಇದ್ರು. ಹಾಗಾಗಿ ನಿಕಟವಾಗಿ ಈ ರೂಮ್ಗೆ ಅವರು ಬಂದು ಹೋಗೋದು ಮಾಡ್ತಾ ಇದ್ರು. ಅದು ಹೊರತಂತೆ ಅವರ ಆಪ್ತ ಸಹಾಯಕರು ಈ ರೂಮಲ್ಲಿ ವಾಸ ಮಾಡ್ತಾರೆ. ಈ ಯಲಹಂಕದಲ್ಲಿ ಅವರು ದದ್ದಲ್ ಅವರು ವಾಸ್ತವ್ಯಕ್ಕೆ ಅಂತ ಹೋಗ್ತಾರೆ. ಇನ್ನು ಉಳಿದಂಥ ಸಮಯದಲ್ಲಿ ಅವರ ಕ್ಷೇತ್ರದ ಜನರು ಬಂದರೂ ಸಹಿತ ಈ ಒಂದು
ಶಾಸಕರ ಭವನದ ಕೊಠಡಿ ಒಳಗಡೆ ಇರ್ತಾರೆ. ನಿಮ್ಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ಇಲ್ಲಿ ಯಾವುದೇ ಮಾಧ್ಯಮಗಳಿಗೆ ಪ್ರವೇಶ ಇಲ್ಲ, ಪ್ರವೇಶ ಬಂದ್ ಮಾಡಲಾಗಿದೆ. ಆದರೆ ಇಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಬಂದಿದ್ದಾರೆ ಮತ್ತು ಯಾರನ್ನೂ ಕೂಡ ಒಳಗೆ ಬಿಡಬಾರದು ಮಾಧ್ಯಮಗಳನ್ನು, ಮತ್ತು ಕಟ್ಟುನಿಟ್ಟಾಗಿ ಎಲ್ಲರನ್ನೂ ಕೂಡ ಚೆಕ್ ಮಾಡಿ ಬಿಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಪೊಲೀಸ್ ಇಲಾಖೆಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಕಟ್ಟುನಿಟ್ಟಿನ ಒಂದಷ್ಟು ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಜೊತೆಗೆ ಇಡಿ ಅಧಿಕಾರಿಗಳು ಈಗಾಗಲೇ ನಾಗೇಂದ್ರ ಮತ್ತು ದದ್ದಲ್ ಅವರ ಕೊಠಡಿ ಒಳಗಡೆ ಚೆಕ್ ಅನ್ನು ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ದಾಖಲೆಗಳನ್ನು ಚೆಕ್ ಮಾಡ್ತಾ ಇದ್ದಾರೆ. ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ದದ್ದಲ್ ಅವರ ರೂಮಲ್ಲಿ 3 ಜನ ಅಧಿಕಾರಿಗಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ನಾಗೇಂದ್ರ ಅವರ ರೂಮಲ್ಲಿ ಎಷ್ಟು ಜನ ಅಧಿಕಾರಿಗಳು ಹೋಗಿದ್ದಾರೆ ಅನ್ನುವಂಥದ್ದು, ಮತ್ತು ಅವರ ರೂಮನ್ನು ಯಾವ ರೀತಿಯಾಗಿ ಪರಿಶೀಲನೆ ಮಾಡ್ತಾರೆ, ಮತ್ತು ಆ ರೂಮನ್ನು ಸೀಲ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಥವಾ ದಾಖಲೆಗಳನ್ನು ಮತ್ತು ಕಡತಗಳನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದಷ್ಟೇ ಮಾಹಿತಿ ಗೊತ್ತಾಗ್ತಾ ಇರಬೇಕಂಥದ್ದು. ಒಟ್ಟಾರೆಯಾಗಿ ಈ ಏನು ವಾಲ್ಮೀಕಿ ನಿಗಮದ ಹಗರಣದ ಸಂಬಂಧಪಟ್ಟಂತೆ ಐಡಿ ದಾಳಿ ನಡೆದಿದೆ. ಶಾಸಕರ ಭವನದ ಮೇಲೂ ಕೂಡ ಶಾಸಕರು ಇರ್ತಕ್ಕಂತಹ ಕೊಠಡಿಗಳಿಗೂ ಕೂಡ ದಾಳಿ ಆಗಿರ್ತಕ್ಕಂಥದ್ದು. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಶಾಸಕರ ಭವನ ಅಂತಂದರೆ ಅಲ್ಲಿ ದೊಡ್ಡ ಬಿಲ್ಡಿಂಗ್, ಎಲ್ಲರಿಗೂ ಒಂದೊಂದು ರೂಮ್ ಕೊಟ್ಟಿದ್ದಾರೆ, ಒಂದೇ ರೂಮ್. ಬಟ್ ಕೆಲವು ಪಾಪದ ಶಾಸಕರೆಲ್ಲ ಬಂದು ಅಲ್ಲೇ ಇರ್ತಾರೆ. ಕೆಲವರಿಗೆ ಬೆಂಗಳೂರಲ್ಲಿ ಮನೆ ಎಲ್ಲ ಇದ್ದರೆ, ಪಾಶ್ಗಳಾಗಿದ್ದರೆ ಸುಮ್ಮನೆ ನಾಮಕಾವಸ್ಥೆ ಇರುತ್ತೆ. ಹಾಗಂತ ಅದನ್ನು ವೇಸ್ಟ್ ಯಾರು ಮಾಡೋದಿಲ್ಲ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ವಾಲ್ಮೀಕಿ ಹಗರಣ ಬಯಲಿಗೆಳೆದಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನಮ್ಮ ವರದಿ ಪ್ರಸಾರವಾಗ್ತಿದ್ದಂತೆ ನಾಗೇಂದ್ರ ರಿಸೈನ್ ಮಾಡಿದ್ರು. ಅವ್ರು ರಾಜೀನಾಮೆ ಕೊಡೋ ತನಕ ಕೂಡ ಸುದ್ದಿ ಪ್ರಸಾರ ಮಾಡಿದ್ವಿ. ನಾವು ಪ್ರಶ್ನೆ ಮಾಡಿದ್ದಕ್ಕೆ ನಾಗೇಂದ್ರ ದದ್ದಲ್ ವಿಚಾರಣೆ ಕೂಡ ಆಯಿತು. ಇವತ್ತು ಇಡಿ ಅಧಿಕಾರಿಗಳಿಂದ ಮೆಗಾ ದಾಳಿಯಾಗಿದೆ. ಅವರ ನಿವಾಸ, ಶಾಸಕರ ಭವನ ಎಲ್ಲ ಕಡೆ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆಗೆ ಮುಂದಾಗಿದ್ದಾರೆ. ಹಾಗಾಗಿ ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಆವತ್ತಿನಿಂದ ಇವತ್ತಿನ ತನಕ ಆ ದುಡ್ಡು ಎಲ್ಲಿ ಹೋಯಿತು ಅನ್ನುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. 700 ಅಕೌಂಟ್ಗಳಿಗೆ ಹೋಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, 187 ಕೋಟಿ ಇರುತ್ತೆ ಈ ನಿಗಮದಲ್ಲಿ. ಇವರ ಒಂದೇ ಒಂದು ಬ್ರ್ಯಾಂಚ್ ಇರುತ್ತೆ, ಅಲ್ಲೂ ವಸಂತನಗರದಲ್ಲಿರುವ ಯೂನಿಯನ್ ಬ್ಯಾಂಕ್ ಬ್ರ್ಯಾಂಚು. ಆಮೇಲೆ ಯೂನಿಯನ್ ಬ್ಯಾಂಕ್ ಬ್ರ್ಯಾಂಚಿಂದ ಮತ್ತೊಂದು ಅಕೌಂಟ್ ಮಾಡ್ತಾರೆ. ಅದು ಭ್ರಷ್ಟಾಚಾರ ಮಾಡಲಿಕ್ಕೆ ಮಾಡೋದು. ಶುಚಿಸ್ಮಿತಾ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಅಲ್ಲಿಗೆ ದುಡ್ಡು ವರ್ಗಾವಣೆ ಆಗುತ್ತೆ. ಆದರೆ ಈ ಅಕೌಂಟಿಂದ ಈ ಅಕೌಂಟಿಗೆ ದುಡ್ಡು ವರ್ಗಾವಣೆ ಆಗುತ್ತೆ. ಯಾರಾದರೂ ಬಂದು ಕೇಳಿದರೆ ಆ ದುಡ್ಡಿದೆ ಸರ್, ಅದೇ 2 ಅಕೌಂಟ್ ನಮ್ಮದೇ ಅಂತ. ಸೊ ಈ ದುಡ್ಡಿಂದ ಮತ್ತೊಂದು ಅಕೌಂಟಿಗೆ ಅಂತೇಳಿ ಅಲ್ಲಿಂದ ದುಡ್ಡು ಎಲ್ಲಿ ಹೋಯ್ತು? ಹೊರಗಡೆ ಹೋಯ್ತು. 700 ಅಕೌಂಟ್ಗಳಿಗೆ ಹೋಯ್ತು. 10 ಲಕ್ಷ, 15 ಲಕ್ಷ. ಈಗ ನಿಮ್ಮ ಅಕೌಂಟ್ಗೆ ಹಾಕ್ಬಿಡೋದು. ನಿಮ್ಮ ಅಕೌಂಟ್ಗೆ ಹಾಕಿ ಅಂದರೆ ನೀವು ಕಾಂಜಿ ಪಿಂಜಿಗೆ ಹಾಕೋಂಗಿಲ್ಲ. ಸಾಧಾರಣವಾಗಿ ನೀವು ಒಂದು 1 ಕೋಟಿ 50 ಲಕ್ಷ ವ್ಯವಹಾರ ಮಾಡೋರು ಆಗಿರಬೇಕು. ಆಗ ನಿಮ್ಗೆ ಗೊತ್ತಾಗಲ್ಲ. ನಿಮಗೆ ನಾನು ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಕೆಲವರಿಗೆ ಆಸೆ ತೋರಿಸ್ತೀನಿ, ನೋಡಪ್ಪ ನಿನ್ಗೆ 10 ಲಕ್ಷ ಹಾಕಿದ್ದೀನಿ, 50,000 ನೀ ತಗೋ, 9 ಲಕ್ಷ ತಗೊಂಬ ಅಂತೇಳಿ. ಕೆಲವರು ಫ್ರೆಂಡ್ಸ್ಗಳು ಇಲ್ಲ 10 ಲಕ್ಷ ತಗೊಂಬಿಡಿ ಅಂತ ಅದನ್ನೆಲ್ಲ ಕ್ರೋಢೀಕರಣ ಮಾಡ್ತಾರೆ. ತುಂಬ ಆರೋಪಗಳಿತ್ತು. ಯಾಕೆಂದರೆ ಅಲ್ಲಿ ನಾಗೇಂದ್ರ ಅವರ ಸಹೋದರ ಬಳ್ಳಾರಿಯಿಂದ ಎಲೆಕ್ಷನ್ಗೆ ನಿಲ್ತಾರೆ ಅಂತಿತ್ತು. ಅದಕ್ಕೆ ದುಡ್ಡು ರೆಡಿ ಮಾಡ್ಕೊಂಡ್ರ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಈ ತುಕಾರಾಮ್ ನಿಂತಿದ್ದು ಬೇರೆ ವಿಚಾರ. ಆಮೇಲೆ ಅವತ್ತಿಂದ ಇವತ್ತಿನ ತನಕ ಇವ್ರು ಆಮೇಲೆ ಇನ್ನೊಂದು ಪಕ್ಕದ ತೆಲಂಗಾಣಕ್ಕೆ ಎಲೆಕ್ಷನ್ಗೆ ದುಡ್ಡು ಹೋಯ್ತಾ ಅಂತೇಳಿ. ಯಾಕೆ ನಮ್ಗೆ ಆ ಡೌಟ್ ಬರ್ತಾ ಇರೋದು ಅಂತಂದರೆ, ಸಿದ್ದರಾಮಯ್ಯನವರು ಒಬ್ಬ ಭ್ರಷ್ಟಾಚಾರ ನೋಡಿ. ಸಿದ್ದರಾಮಯ್ಯನವರ ಬಗ್ಗೆ ನೀವು ಆರೋಪ ಪ್ರತ್ಯಾರೋಪ ಯಾವುದೇ ಮಾಡಿ, ಅವ್ರ ಬಗ್ಗೆ ಒಂದೇ ಒಂದು ಭ್ರಷ್ಟಾಚಾರ ಕಳಂಕ ಇಲ್ಲ ಇಲ್ಲಿ ತನಕ. ಮೂಡದೊಂದು ಬರ್ತಾ ಇದೆ, ಅದನ್ನು ಯಾವ ರೀತಿ ಅವ್ರು ಫೇಸ್ ಮಾಡ್ತಾರೆ ಬೇರೆ ವಿಚಾರ. ಈ ಭ್ರಷ್ಟಾಚಾರ ಬಂದಾಗ, ಯಾಕಂದರೆ ಈ ಜನಾರ್ದನ್ ರೆಡ್ಡಿ ಕೂಡ ಸಿದ್ದರಾಮಯ್ಯನವ್ರ ಜೊತೆ ದುಡ್ಡು ಕೊಟ್ಟು ಮ್ಯಾನೇಜ್ ಮಾಡುವಂತೆಲ್ಲ ಪ್ರಯತ್ನಗಳಾಗಿತ್ತು. ಅವ್ರು ಕೇರೆ ಮಾಡಲಿಲ್ಲ ಸಿದ್ದರಾಮಯ್ಯ. ಹಾಗಾಗಿ ಸಿದ್ದರಾಮಯ್ಯವ್ರಿಗೆ ಒಂದು ಮರ್ಯಾದೆ. ಅಂಥ ಸಿದ್ದರಾಮಯ್ಯನವರು ಈ ನಾಗೇಂದ್ರ ಭ್ರಷ್ಟಾಚಾರ ಮಾಡಿದ್ದಾರೆ ಅಥವಾ ದುಡ್ಡು ಹೋಗಿದೆ ಮತ್ತೊಂದು ಆಗಿದೆ ಅಂತ ಹೇಳಿದಾಗ ರಿಸೈನ್ ಕೊಡೋ ಲೆಟ್ರನ್ನ ಹಿಂಗೆ ಮಕ್ಕಳು ಪ್ರಶಸ್ತಿ ಪಡ್ಕೊಂಡಂಗೆ ತಗೋತಾರ ಫೋಟೋ. ಅಲ್ಲೇ ಡೌಟ್ ಬಂತು. ಇದು ಅಂದರೆ ಎಲ್ಲರಿಗೂ ಗೊತ್ತಿದೆ ಇದು ಯಾವುದೋ ವಿಚಾರ. ಆಮೇಲೆ ನೋಡಿ ಆ ಥರ ಸಿದ್ದರಾಮಯ್ಯ ಆ ಥರ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ರೀ. ಇಟ್ಟು ಹೋಗಪ್ಪ ಅಂತ ಹೇಳ್ಬಿಡ್ತಾರೆ. ಏನ್ರಿ ಮಾಡ್ತೀರಿ ಇಟ್ಟು ಹೋಗಪ್ಪ ಅಂತಂದ್ಬಿಟ್ಟು ಹೇಳಿರ್ತಾರೆ. ಅಂಥದ್ದು ಆಗಿಲ್ಲ ಅದು. ಈಗ HIV ಮೇಟಿ ಬಗ್ಗೆ ಆರೋಪಗಳು ಬಂದಾಗ ಕೂಡ ಅವರ ಪರಮಾಪ್ತ ಆ ಕ್ಷಣಕ್ಕೆ ರಾಜೀನಾಮೆ ಕೊಡ್ತಾರೆ, ಹೋಗಪ್ಪ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಸೇರಿಸ್ಕೋತಾರೆ ಬೇರೆ ವಿಚಾರ. ಇದು ಎಲ್ಲರಿಗೆ ಡೌಟ್ ಬಂದಿದ್ದು. ಹಾಗಿದ್ದರೆ ಇದು ಈ ಭ್ರಷ್ಟಾಚಾರ ಹಗರಣ ಇದೆಯಲ್ಲ, ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಸಮ್ಟೈಮ್ಸ್ ಇಲ್ಲಿ ಎಲ್ಲೂ ದುಡ್ಡು ಹೊಡಿತಾ ಇಲ್ಲ, ಆದರೆ ಒಮ್ಮೆ ದುಡ್ಡು ತಗೊಂಡು ಮತ್ತೆ ಅದು ಕೂಡ ಅಪರಾಧನೇ. ಆ ದುಡ್ಡೇನಾಯಿತು? ಆ ಸುಚಿಸ್ಮಿತಾ ಮತ್ತೊಬ್ಬರು ಇದೆಲ್ಲ ಹಿಂಗೆಲ್ಲ ಅವ್ಯವಹಾರ ಆಗಿದೆ ಅಂತೇಳಿ ಚಂದ್ರಶೇಖರಯ್ಯ ತುರುಣೆ ಮಾಡಿಸಿದ್ರು ಎಲ್ಲರೂ ಕೂಡ. ಚಂದ್ರಶೇಖರಯ್ಯ ಅವರಿಂದ ಮಾಹಿತಿ ಪಡ್ಕೊಂಡ್ರು ಒಂದು ಹೆಣ್ಣುಮಗಳು ಅಧಿಕಾರಿಯಾಗಿ ಬರುವಂಥವ್ರು. ಅದು ಭಯ ಆಯಿತು. ನಿನ್ನೆ ಅವರು ಮಾತಾಡಿದ್ದು ಲೀಕ್ ಆಯಿತು. ಅದನ್ನು ಪರಶುರಾಮನೇ ಮಾಡಿಸಿರೋದು. ನಾನು ಸಾಚಾ ಅಂತ ತೋರಿಸೋದಕ್ಕೆ ನೋಡಿದ್ರೆ ದುಶ್ಮನ್ ಕಾಯ್ ಅಂತಂದರೆ
ಬಗಲ್ ಮೇ ಹೇ ಊರು ತುಂಬ ಹೇ ಇಷ್ಟೆಲ್ಲ ಮಾಡಿದ್ದಾರೆ. ಈಗ ನಿನ್ನೆ ಮತ್ತೆ ಡಿ.ಕೆ ಹೇಳಿದ್ರು, ನಮ್ ನೋಡಿ ಅಧಿಕಾರಿಗಳು ಸಿಕ್ಕಿದ್ದಾರೆ ಗೊತ್ತಾಯ್ತಲ್ಲ, ನಮ್ಮ ಶಾಸಕರು ಸಚಿವರು ಇಲ್ಲ. ನಿನ್ನೆ ಏನೋ ವಿಚಾರಣೆಗೆ ಕರೆದ್ರೆ ಅವ್ರು ಆರಾಮ್ಸೆ ಹೋಟೆಲ್ಗೆ ಹೋಗಿ ಬಂದಾಗ ಬರ್ತಾ ಇದ್ದಾರೆ, ಏನು ಆಗಿಲ್ಲ ಅನ್ನೋ ರೀತಿಯಲ್ಲಿ. ಈಗ ಇಡಿ